ಹುಬ್ಳಿ ಧಾರವಾಡ ಮಂದಿಗೆ ನಮಸ್ಕಾರಪ್ಪ. ಇವತ್ತು ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ನಮ್ದು ದೇಶ ಒಳಗೆ ಭ್ರಷ್ಟಾಚಾರ ಭಾಳ ಐತಿ, ಆಮೇಲೆ ಭಾಳ ಆಗತ್ತಾವ ಇತ್ತಿತ್ತಲಾಗೆ. ಇದೆಲ್ಲರಿಗೂ ನಿಲ್ಬೇಕನ್ನೋ ಆಸೆ ಭಾಳ ಐತಿ. ಜಲ್ದಿ ನಿಲ್ಲಿ, ಭ್ರಷ್ಟಾಚಾರ ಮುಕ್ತ ಆಮೇಲೆ ಇಲ್ಲಾರ್ದು ನಮ್ದು ಒಂದು ರಾಷ್ಟ್ರ ಆಗಲಿ ಅಂತ ಕೇಳ್ಕೊಂತ ಇವತ್ತು ನಾವು ಹೊಂಟಿರೋದು ವೀರ ಯೋಧ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೊಂಟೇವಿ. ಇದು ಫ್ಯಾಮ್ಲಿಗೆ, ನಮ್ಮ ಫ್ಯಾಮ್ಲಿ ಅಂದ್ರೆ ಅರ್ಧ ಫ್ಯಾಮ್ಲಿ ಹೊಂಟೇವಿ ಜಸ್ಟ್, ಅಂದ್ರೆ ಇದು ಕಾರ್ ಸಾಲೋಂಗಿಲ್ಲ. ಸೊ ಬರ್ರಿ ಈಗ ಹೋಗೋಣಂತ. ನಾವು ಅಳ್ಳಾವೂರು ರೂಟ್ ಮ್ಯಾಗ ಸೀದಾ ಕಕ್ಕೇರಿಗೆ ಬಂದ್ವಿ. ಕಕ್ಕೇರಿ ಬಿಷ್ಟಮ್ಮ ದೇವಿ ದರ್ಶನ ಪಡ್ಯಾಕ ಪೂಜಾ ಸಾಮಾನು ತೊಗೊಂಡು ಹೊಂಟ್ವಿ. ಅಷ್ಟೇನು ಗದ್ಲಿಲ್ಲ ಇವತ್ತು. ನಮ್ದಂತೂ ದರ್ಶನ ಚಲೋ ಆತ ಎಲ್ಲಾರ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊಂಟ್ವಿ ಪುಣ್ಯ ಭೂಮಿ ನಂದಗಡ. ಬೀಡಿಂಗ್ ನಿಲ್ಲಿಸಿ ನಾಷ್ಟ ಮಾಡಿದ್ವಿ. ಭಾಳ ಗದ್ಲಿತ್ತು ಅನ್ಕೊಂಡಿದ್ಕಿಂತನೂ. ಪಾರ್ಕಿಂಗ್ ಮೇನ್ ರೋಡ್ ಸೈಡ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೊಂಟ್ವಿ. ಮೇನ್ ಗುಡಿ ಮುಂದೆ ಹಿಂಗೆ ಕ್ಯೂ ಲೈನ್ ಮಾಡ್ಯಾರ. ಎಲ್ಲ ಕಡೆಯಿಂದ ಜನ ಬಂದಾರ ನೋಡ್ರಿ. ಫುಲ್ ರಶ್ ಐತಿ ಒಳಗಂತೂ. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಇಲ್ಲೇ ಎಷ್ಟೋ ಮಂದಿ ಹರಕೆನೂ ಹೊತ್ಕೋತಾರ ತೆಂಗಿನಕಾಯಿ ಕಟ್ಟುವ ಮೂಲಕ. ರಾಯಣ್ಣನ ಅಭಿಮಾನಿಗಳು ಯಾರ್ಯಾರಿದ್ದೀರಿ ಕಮೆಂಟ್ ಹಾಕ್ರಿಪ್ಪ ಜಲ್ದಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ. ಈ ವಿಡಿಯೋ ಇಲ್ಲೇ ಮುಗ್ದಿಲ್ಲ, ನೆಕ್ಸ್ಟ್ ಪಾರ್ಟ್ ಜಲ್ದಿ ಹಾಕ್ತೇನಂತ. ಬಾಯ್.